ಹಾಯ್ ಫ್ರೆಂಡ್ಸ್, ಭದ್ರಾವತಿಯಿಂದ ಬರ್ತಾ ಇದೆ. ನಮ್ಮ ಗಂಡು ಫ್ರೆಂಡ್ ಸಿಕ್ಕ ಹಂಗೆ ನಿಧಾನಕ್ಕೆ ಹೋಗ್ತಾ ಇದ್ವಿ. ಏನೋ ಕೆಲಸ ಇದೆ ಬಾಮ ಚಿಂತೆ ಹತ್ತಿಸ್ಕೊಂಡ. ನೋಡಿದ್ರೆ ಟಿ ಹತ್ರ ಕರ್ಕೊಂಬಂದು ಯಾವುದೋ ಒಂದು ಮಗ ಹೆಂಗಿದೆಯಾ ಅಂತ ಕೇಳಿದ್ಕೆ ಮಗ ಒಂದು ಸೆಲ್ಫಿ ಕೊಡು ಅಂದ, ಕೊಟ್ಟೆ. ಹಂಗೆ ನೋಡ್ತಾ ಇದ್ರೆ ನನ್ನ ಫ್ರೆಂಡ್ ಕರ್ದ, ಮಗ ಅಯ್ಯಪ್ಪ ಸ್ವಾಮಿ ಟ್ರಿಪ್ ಬಂದೈತೆ ಹೋಗ್ತೀಯ ಅಂದ. ಹ್ಞೂ ಮಗ ಹೋಗ್ತೀನಿ ಅಂದೆ. ಅದಕ್ಕೆ ಅವನು ಅಂದ, ಸರಿ ಬಾ ಮತ್ತೆ ನನ್ನ ಫ್ರೆಂಡ್ ಮನೆ ಹತ್ರ ಟಿ ನಿಲ್ಸಿದ್ದೀನಿ ಅಂದ. ಅದಕ್ಕೆ ಹೋಗಿ ತಗೊಂಬರೋಣ ಅಂತ ನೋಡಿದ್ರೆ ಪಕ್ಕದ ಬೀದಿಲೇ ಇತ್ತು ಟಿ. ನೋಡ್ತಾ ಇದ್ರೆ ಹಂಗೆ ಸೈಕಾಗಿರ್ಬೇಕು. ಎಲ್ಲ ಕೇರಳಕ್ಕೆ ಹೋಗಿ ಮಾಡಿಫೈ ಮಾಡ್ಸ್ಕೊಂಬಂದವನೆ. ಮ್ಯಾಗ್ವಿಲ್ ಟೈರ್ಸ್ ಹಿಂದ್ಗಡೆಯಿಂದ ಗಿಚ್ಕಂತೈತೆ. ಹಂಗೆ ಗಾಡಿ ಸ್ಟಾರ್ಟ್ ಮಾಡಿ ಹೋಗ್ತಾ ಇದ್ದೆ. ನಮ್ಮನೆ ಎದುರುಗಡೆ ಅವನೋ ಬಂದ್ಬಿಟ್ಟ. ಬೆಳಗ್ಗೆ ಬಾಳೆಹಣ್ಣು ಹಾಕ್ತಿದ್ದೆ, ಜಸ್ಟ್ ಮಿಸ್ಸು. ಹಂಗೆ ಸೀದಾ ಹೋಗ್ತಾ ಇದೆ. ಸೌಂಡ್ ಹುಡುಗರು ಹೆಂಗೆ ಇದು ಗಾಡಿದು ಬೆಂಕಿ ಐತೆ ಸೌಂಡ್ ಮಾತ್ರ. ಹಂಗೆ ಹೋಗ್ತಾ ಇದೆ ನಿಧಾನಕ್ಕೆ ಆಯಾಗಿ. ಹೊಸ ಬೆಳಕು ಅಂತ ಕೇಳ್ಕೊಂಡು ಹೋಗ್ತಾ ಇದ್ದೆ. ನೋಡಿದ್ರೆ ಸಿಗ್ನಲ್ ಜಂಪ್ ಆಯಿತು. ಆಮೇಲೆ ನೋಡಿದ್ರೆ ಫುಟ್ಪಾತ್ ಮೇಲೆ ಹತ್ತಿಸ್ಬಿಟ್ಟೆ. ಅವನೇ ಎದುರುಗಡೆ ಬಂದ. ಬೆಳಗ್ಗೆ ಆದ್ರೂ ಹೆಡ್ಲೈಟ್ ಆನಲ್ಲೇ ಇಟ್ಕೊಂಡವನೆ. ನೋಡಿದ್ರೆ ಹೆಡ್ಲೈಟ್ ಎಲ್ಲ ಆನ್ ಮಾಡ್ಕೊಂಬರ್ತವ್ರೆ. ಹೆಂಗೆ ಹೋಗೋದು ಅಂತ ಗೊತ್ತಾಗ್ತಿಲ್ಲ. ಮ್ಯಾಪ್ ನೋಡಿದ್ರೆ ಎಲ್ಲೆಲ್ಲೋ ತೋರಿಸ್ತೈತೆ. ಹಂಗೆ ನೋಡ್ತಾ ಇದ್ರೆ ಮತ್ತೊಂದು ಸಿಗ್ನಲ್ ಜಂಪು. ಹಂಗೆ ಮುಂದಕ್ಕೆ ಹೋಗ್ತಾ ಇದ್ದೆ. ರೋಡ್ ಮೇಲೆ ಹಂಸು. ಮಳೆ ಬರೋಂಗೆ ಬೇರೆ ಆಗ್ತಿದೆ. ಹೊಟ್ಟೆ ಬೇರೆ ಹಸಿತೈತೆ. ಒಳಗೆ ನೋಡೋರು ಇಂಟೀರಿಯರ್ ಹೆಂಗೆ ಮಾಡಿಸಿದ್ದಾನೆ. ಒಳಗೆ ಗಿಚ್ಕಂತೈತೆ. ಎಲ್ಲ ವುಡ್ ವರ್ಕ್ ಮಾಡಿಸಿದ್ದಾನೆ. ನೋಡಲ್ಲ ಹೆಂಗೆ ಅಡ್ಡ ಬರ್ತವ್ರೆ. ಮಳೆ ಬರ್ತೈತೆ. ಮಳೆ ಸ್ಟಾರ್ಟ್ ಆಯಿತು. ಅವನ ಹೊಸ ಬೆಳಕು ಆಯಿತು. ಮುಂದಕ್ಕೆ ಹೋಗ್ತಾ ಇದ್ವಿ. ಬೆಳಕಾಗಿದ್ರು ಹೆಡ್ಲೈಟ್ ಆನ್ ಮಾಡ್ಕೊಂಡೇ ಬರ್ತಾರೆ ಗುರು ಎಲ್ಲರೂ. ಮಳೆ ಬೇರೆ ಬರ್ತೈತೆ. ಗಾಡಿ ನೋಡ್ಗುರು ಹೆಂಗೈತೆ. ಹಂಗೆ ನೋಡ್ತಾ ಇದ್ರೆ ಎದುರುಗಡೆ ಒಬ್ಬನಿಗೆ ಗುದ್ಬಿಟ್ಟೆ. ಏನಾಯ್ತು ಅಂತ ಹಿಡಿದ್ಬಿಟ್ಟು ಹೋಗಿ ನೋಡಿದ್ರೆ ಗಾಡಿ ಹಂಗೆ ನೋಡ್ತಾ ಇದ್ರೆ ಬಾಳೆಹಣ್ಣಾದ ಹುಡುಗ. ನೋಡಿದ್ರೆ ಹಂಗೆ ಗುದ್ದಿರೋ ಏಟಿಗೆ ಹಂಗೆ ಗಾಡಿ ಜೊತೆ ಅವನು ಕಚ್ಕೊಂಡ್ಬಿಟ್ಟಿದ್ದಾನೆ. ಡಿಸ್ಕನೆಕ್ಟ್ ಆಗಿಬಿಟ್ಟಿದ್ದಾನೆ ಬಾಳೆಹಣ್ಣಾಗಿ. ಅವ್ನು ಬಿಟ್ಟರು ಅವ್ನು ಗಾಡಿ ಬಿಟ್ಟಿಲ್ಲ. ಇದೇ ಗೊತ್ತಾಗೋದು ಅವ್ನ ಗಾಡಿ ಮೇಲೆ ಇರೋ ಪ್ರೀತಿ. ಹಾಗೆ ನಮಗೆ ಯಾಕೆ ಬೇಕು, ಕೇಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಹಂಗೆ ಹೊರಡ್ತಾ ಇದ್ದರೆ ನೋಡಿದ್ರೆ ಅವ್ನ ಗಾಡಿ ನಾನು ಟೈರಿಗೆ ಕಚ್ಕೊಂಡ್ಬಿಡ್ಬೇಕು. ನೋಡ್ತಾ ಇದ್ದಂಗೆ ಹಂಗೆ ಹೋಗ್ಲಿ ಅಂತ ಒಗಾಸ್ಬಿಟ್ಟೆ ಅವನನ್ನ. ನೋಡಿ ಹೆಂಗೆ ಹೋಗಿ ಬಿದ್ದ. ನೋಡಿದ್ರೆ ಇನ್ನೊಂದು ಸಿಗ್ನಲ್ ಜಂಪು. ಸಿಗ್ನಲ್ ಹಂಗೆ ಜಂಪ್ ಮಾಡ್ಕೊಂಡಂಗೆ ಆಡಾಡ್ಕೊಂತ ಮುಂದಕ್ಕೆ ಬರ್ತಾ ಇದ್ವಿ. ಪ್ರೇಕ್ಷಕರ ಮೇರೆಗೆ ಈಗ ಮುಂದಕ್ಕೆ ಬರೋ ಬೇಕ್ರಿ ಹತ್ರ ನಿಲ್ಲಿಸ್ತೀನಿ ನಾನು. ಹೊಟ್ಟೆ ಭಾರಿ ಹಸಿತಿತ್ತು. ಹಂಗೆ ಬೇಕ್ರಿ ಕಾಣ್ತು ಕಣ್ಣಿಗೆ. ಬೇಕ್ರಿ ಅಂದ್ಕೊಂಡು ನುಗ್ಗಿಸ್ದೆ. ನೋಡಿದ್ರೆ ಬೇಕ್ರಿ ಒಳಗಡೆ ಹೋಟ್ಲು ಇತ್ತು. ಹಂಗೆ ಹೊಟ್ಟೆ ಬೇರೆ ಹಸಿತಿರೋದ್ರಿಂದ ಸೈಡಲ್ಲಿ KFC ಅಂತ ಬೇರೆ ಹಾಕಿದ್ರು. ಎಲ್ಲ ಆಫರ್ ಎಲ್ಲ ಇತ್ತು. ಡ್ರೈವರಿಗಂತಲೇ 500 ರೂಪಾಯಿ ಬಿಟ್ಟ ಅವನು ಆಫರು. ಮತ್ತು ಪ್ಯಾಸೆಂಜರ್ಸಿಗೆಲ್ಲ ದುಡ್ಡು ತಗೊಂಡ. ಹಂಗೆ ತಿಂದು ಹಂಗೆ ಗಾಡಿ ಹತ್ತಿದ್ವಿ. ಹಂಗೆ ಮುಂದಕ್ಕೆ ಬಂತು. ಮುಂದಕ್ಕೆ ಗಾಡಿ ಹಂಗೆ ಬರ್ತಾ ಇರ್ಬೇಕಾದ್ರೆ ನೋಡಿದ್ರೆ ಟೋಲ್ ಸಿಕ್ತು. ಈಗ ಟೋಲು ಈ ಕಡೆ ಅಂತ ಕೊಟ್ಟರು. ಅದಕ್ಕೆ ರೈಟ್ ಸೈಡಿಗೆ ಟರ್ನ್ ಹಾಕೊಂಡು ಹೋದ್ವಿ. ಸೀದಾ ಹೋಗಿ ಆ ಕಡೆ ಗೊತ್ತಾಗಲಿಲ್ಲ. ಇದು ಯಾವುದೋ ಕಳ್ಳೂರು ಅಂತ ಹಾಕಿದ್ರು. ನುಗ್ಗಿ ರೈಟ್ ಸೈಡಿಗೆ ಟರ್ನ್ ಆದ್ವಿ. ಟರ್ನಾಗಿ ಸೀದಾ ಬಂದರೆ ಇಂಡಿಕೇಟ್ರ್ ಆಫ್ ಮಾಡಿಲ್ಲ ಅಂತ ಹಿಂದ್ಗಡೆ ಅವ್ನು ಕೇಳಿದ್ಕೆ ಇಂಡಿಕೇಟ್ರ್ ಆಫ್ ಮಾಡ್ಕೊಂಡ್ವಿ. ಇಂಡಿಕೇಟ್ರ್ ಆಫ್ ಮಾಡ್ಕೊಂಡಾದ್ಮೇಲೆ ಮುಂದಕ್ಕೆ ಹಂಗೆ ಹೋಗ್ತಾ ಇದ್ವಿ. ಸೀದಾ ಹೋಗ್ತಾ ಇದ್ವಿ. ಒಳಗಡೆ ಹಂಗೆ ಬೀಡಿ ಹೊಡಿತಾ ಇದ್ದೆ. ಅವು ಪ್ಯಾಸೆಂಜರ್ ಯಾವನೊಬ್ಬ ಬೀಡಿ ಹೊಡಿಬೇಡ್ರಿ, ವ್ಯಾನ್ ಫುಲ್ಲು ಹೊಗೆ ಆಗುತ್ತೆ ಅಂತ. ಇಲ್ಲಿ ನೋಡ್ರಿ ಬಾಳೆಹಣ್ಣು ಆಗ್ತಿದ್ದೆ. ಎದುರುಗಡೆ ಸಿಕ್ಕಿ ಇನ್ನೊಂದು ಕೇಸ್ ಬೀಳ್ತಿತ್ತು ಈಗ ನನ್ನ ಮೇಲೆ. ಫುಲ್ ಡೌನ್ ಇತ್ತು. ಬ್ರೇಕ್ ಬೇರೆ ಫೇಲ್ ಆಗೈತೆ. ಎದುರುಗಡೆ ಬರ್ತಿದ್ದೆ. ಇದು ನೋಡ್ರಿ ಫ್ರೆಂಡ್ಸ್, ಯಾವನೊಬ್ಬ ಓಡ್ಸೋಕೆ ಬರೋಲ್ಲ, ಮಾಡ್ಸೋಕೆ ಬರೋಲ್ಲ. ಗಾಡಿ ತಂದು ಮುಂದಕ್ಕೆ ಹೋಗಿ ಟರ್ನ್ ಆದಮೇಲೆ ಇಂಡಿಕೇಟ್ರ್ ಹಾಕ್ತಾನೆ. ಈ ಉಸುಳಮ್ಮಗೆ ಏನು ಅನ್ಬೇಕೋ ಗೊತ್ತಿಲ್ಲ. ಹಾಗೆ ಬರ್ತಾ ರೈಟ್ ಟರ್ನ್ ಆದಮೇಲೆ ಇಲ್ಲಿ ಪ್ಯಾಸೆಂಜರ್ ಜಾಗ ಬಂತು. ಪ್ಯಾಸೆಂಜರ್ಸ್ ಹತ್ರ ನಿಲ್ಸಿದ್ವಿ. ಸುಳ್ಳ ಮಕ್ಕಳು ಮೆಸೇಜ್ ಕಾಟ. ಹಂಗೆ ಅದಾದಮೇಲೆ ಅಲ್ಲಿ ಎಲ್ಲ ಇಳಿಸಾದ್ಮೇಲೆ ಅವನು ಸ್ವಲ್ಪ ಹೊತ್ತು ಮಕ್ಕಣ ಅಂದರೆ ಪ್ಯಾಸೆಂಜರ್ಸ್ಗಳು ಬಿಡಲಿಲ್ಲ. ನಡೆ ಶಬರಿಮಲೆ ಟೈಮ್ ಆಯಿತು ಅಂತ ಅಂದರು. ನಾನು ಇದ್ದೆ ಗುಂಗಲ್ಲಿ ಇದ್ಬೇಕಾದ್ರೆ ಎತ್ಲಾಗ ಹೊಡೆದ್ಬಿಟ್ಟೆ ಗಾಡಿನ. ಇಲ್ಲೊಂದು ಸ್ವಲ್ಪ ಟಚ್ ಆಗಿತ್ತು. ಹಂಗೆ ಕೆಳಗಿಳಿದು ನೋಡಿ ಏನೂ ಆಗಿಲ್ಲ ಅಂತ ಮತ್ತೆ ಊಟ ನೋಡ್ಕೊಂಡು ಹೊಂಟೆ. ಹುಡುಗಿ ಕಾಟ ಬೇರೆ ಹಗ್ಗಗಳ ಮೆಸೇಜ್ ಮೇಲೆ ಮೆಸೇಜು. ಗಾಡಿ ಓಡಿಸೋಣ ಇಲ್ಲ ಗೂಗಲ್ ಮ್ಯಾಪ್ ಹಾಕೊಂಡು ಗಾಡಿ ಓಡಿಸ್ಬೇಕಾದ್ರೆ ಹಗ್ಗಗಳ ಮೆಸೇಜ್ ಮಾಡ್ತಾರೆ. ನೋಡಿರಿ ಮೆಸೇಜ್ ಮೇಲೆ ಮೆಸೇಜ್ ಬರ್ತಾ ಇರ್ತಾರೆ. ಇಲ್ಲೊಂದು ಟೋಲ್ ಸಿಕ್ತು. ಟೋಲ್ ಕಟ್ಟ ಗುಂಗಲ್ಲಿ ಟೋಲಿಗೆ ಹೊಡೆದ್ಬಿಟ್ಟೆ ಗಾಡಿನ. ಮೆಸೇಜ್ ಮೇಲೆ ಮೆಸೇಜ್ ಬರ್ತಾಯಿವೆ. ಹುಡುಗಿಯರು ಮೆಸೇಜ್ ಗುಂಗಲ್ಲಿ ಗಾಡಿ ಹೊಡೆದ್ಬಿಟ್ಟೆ. ಅಲ್ಲಿ ಒಂದು ಸ್ವಲ್ಪ ಸೈಡ್ ಆಯಿತು. ಅದಕ್ಕೆ ಗೌರ್ಮೆಂಟ್ ಗಾಡಿ ಅಂತ ಹೇಳ್ಬಿಟ್ಟು ಹಂಗೆ ಬಿಟ್ಟರು. ಸೀದಾ ಹೋಗ್ತಾ ಇದ್ವಿ. ಹಂಗೆ ಸೀದಾ ಶಬರಿಮಲೆ ಬಂತು. ರೋಡ್ ಮಾತ್ರ ಚೆನ್ನಾಗಿಲ್ಲ. ಯಾರು ಒಬ್ಬೊಬ್ಬರೇ ಗಾಡಿ ಹೊಡೆಯೋರು ಗಾಡಿ ಮಾತ್ರ ತಗೊಂಬರಕ್ಕೆ ಹೋಗ್ಬೇಡ್ರಿ. ಮುಕ್ಳಾರೆ ಹಂಸಾಕಿದ್ದಾರೆ ಹೈಟು.
ನಾವು ಬೇರೆ ಗಾಡಿ ಮಾಡಿಫೈ ಮಾಡಿಸೋದ್ರಿಂದ ಮುಂದ್ಗಡೆ ಬಂಪರ್ ಎಲ್ಲ ಕಿತ್ಕೊಂಡು ಹೋಗಿತ್ತು. ನೋಡಿರಿ ಫ್ರೆಂಡ್, ಹುಡುಗಿರ್ ಗುಂಗಲ್ಲಿ ಯಾರು ಇರಬೇಡ್ರಿ ಶಬರಿಮಲೆಗೆ ಈ ಟೈಮಲ್ಲಂತೂ ಬರೋಕ್ಕೆ ಹೋಗ್ಬಿಡ್ರಿ. ದೊಡ್ಡ ಗಾಡಿ ಅಂತೂ ಬರೋಕ್ಕೆ ಹೋಗ್ಬಿಡ್ರಿ. ನೋಡಿರಿ ಇಲ್ಲಿ ಬಸ್ಗಳೆಲ್ಲ ಟರ್ನ್ ಆಗದಲ್ಲಿ ನಿಂತವ್ರೆ. ಮತ್ತು ಅದು ಬೇರೆ ಟೋಲ್ ಗೇಟ್ ಫೀ ಏನು ಕಟ್ದಲ್ಲೇ ಹಂಗೆ ಬರೋಕ್ಕೆ ಹೋಗ್ಬಿಡ್ರಿ. ಇಲ್ಲೆಲ್ಲ ಕಟ್ದಲ್ಲೇ ಬಂದಿರೋರಿಗೆ ನೋಡಿರಿ, ಇಲ್ಲಿ ಪೊಲೀಸರು ಹಿಡಿತಾ ಇದ್ದಾರೆ ಚೆಕ್ಕಿಂಗು. ನಾವೆಲ್ಲ ಕಟ್ಟಿರೋದಕ್ಕೆ ಮುಂದಕ್ಕೆ ಬಿಟ್ರು. ಇಲ್ಲಿ ನೋಡಿದ್ರೆ ಬಾಳೆಹಣ್ಣಾಗಿದ್ದಾವೆ ಮರಗಳೆಲ್ಲ ಅಡ್ಡಡ್ಡ ರೋಡ್ನಾಗೆ ನಿಲ್ಲಿಸಿದ್ದಾರೆ. ರೋಡ್ನಾಗೆಲ್ಲ ಬಿದ್ದಾವೆ. ನೀಟಾಗಿ ಬರ್ರಿ ನೋಡ್ಕೊಂಡು. ಕುಲ್ಟಂಬಿಲ್ಟಿ ಗಾಡಿ ಹೊಡೆದಿದ್ರೆ ಯಾರು ಟಿ ಅಂತ ತಗೊಂಡು ಹೋಗ್ಬೇಡ್ರಿ. ಮಳೆಗೆ ಎಲ್ಲ ಜಾರುತ್ತೆ. ನೋಡ್ರಿ ಇಲ್ಲಿ ಗಾಡಿ ಹೆಂಗಿದಾವೆ, ಹಂಪ್ಸ್ಗಳು ಹೆಂಗೆ ಹಾಕಿದ್ದಾರೆ. ಒಂದೊಂದು ದಿಕ್ಕಾಪಲಾಗಿದೆ ಹಂಪ್ಸ್ಗಳು. ಗಾಡಿಗೆ ನಂದು ಇನ್ನೇನು ಬೀಳ್ತಿತ್ತು ಅಷ್ಟೊತ್ತಿಗೆ ಫೋನನ್ನ ಸ್ವಿಚ್ ಆಫ್ ಮಾಡಿ ಬಿಸಾಕಿ ಗಾಡಿ ಡ್ರೈವಿಂಗ್ ಕಡೆ ಗಮನ ಕೊಟ್ಟೆ. ಮಳೆ ನಿಂತಿದ್ರು ವೈಪರ್ ಆನ್ ಮಾಡ್ಕೊಂಡಿಯಲ್ಲ ಅಂತ ಹಿಂದ್ಗಡೆಯಿಂದ ಬುಲ್ಡೆ ಕೊಟ್ಟ ಅವನು ಯಾವನು ಪ್ಯಾಸೆಂಜರು.